ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಆಡಳಿತ ಸುಧಾರಣೆಗೆ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಹತ್ವದ ಹೆಜ್ಜೆಯನ್ನೇ ಇಡಲಾಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಇಲಾಖೆಗಳ ನಡುವೆ ಸಮನ್ವಯತೆಗೆ ಹೊಸ ಸೂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಪ್ರಮುಖ ಇಲಾಖೆಗಳ ವಿಲೀನಕ್ಕೆ ಗಂಭೀರ ಚಿಂತನೆ ನಡೆಸಲಾಗಿದೆ. ಇತ್ತೀಚೆಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಜಾ ಸೇವೆ ಇಲಾಖೆ ಅನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರು. ಈ ಪ್ರಜಾ ಸೇವೆ ಇಲಾಖೆ ಸೃಷ್ಟಿ ಬಳಿಕ ಸುಧಾರಣೆಗಾಗಿ ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ನಗರಾಭಿವೃದ್ಧಿ ಇಲಾಖೆಗೆ ಪೌರಾಡಳಿತ ಇಲಾಖೆ ವಿಲೀನಕ್ಕೆ ಚಿಂತನೆ ನಡೆದಿದೆಯಂತೆ. ಪೌರಾಡಳಿತ ಇಲಾಖೆ ಸಂಪೂರ್ಣ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರಲಿದೆ ಅಂತ ಹೇಳ್ತಿದ್ದಾರೆ. ಕೃಷಿ ಇಲಾಖೆ ವ್ಯಾಪ್ತಿಗೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯನ್ನ ತರೋದಕ್ಕೆ ಚಿಂತನೆ ನಡೀತಾ ಇದೆಯಂತೆ. ಇತ್ತೀಚೆಗಷ್ಟೇ ಸಾರ್ವಜನಿಕ ಸೇವೆ ಒಂದೇ ಸೂರಿನಡಿ ತರೋದಕ್ಕೆ ಯತ್ನಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಆಡಳಿತ ಸುಧಾರಣಾ ವಿಭಾಗ, ಕುಂದು ಕೊರತೆ ವಿಭಾಗ ವಿಲೀನ ಮಾಡ್ತಾರಂತೆ. ಎರಡೂ ಸೇರಿ ಪ್ರಜಾ ಸೇವೆ ಇಲಾಖೆ ಸೃಷ್ಟಿಸಿರುವಂತ ಸಿಎಂ ಡಿಕೆ ಶಿವಕುಮಾರ್ ಈ ಮೂಲಕ ರಾಜ್ಯದಲ್ಲಿ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಒಂದೇ ಸೂರನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಹೆಜ್ಜೆ ಇಡ್ತಾ ಇರೋದು. ಆಡಳಿತದಲ್ಲಿ ಆಗ್ತಿರುವಂತ ವಿಳಂಬ ತಪ್ಪಿಸೋದಕ್ಕೆ ಅಂತ ಈ ಚಿಂತನೆ ನಡೆಸಿದ್ದಾರಂತೆ. ಏನೇನು ಉದ್ದೇಶ ಅಂತ ನಾವು ಗಮನಿಸೋದಾದ್ರೆ, ಒಂದೇ ರೀತಿಯ ಕಾರ್ಯವೈಖರಿ ಹೊಂದಿವೆ ಹಲವು ಇಲಾಖೆಗಳು, ಹಾಗಾಗಿ ಒಂದೇ ಸೂರಿನಡಿ ತರುವಂತ ಯತ್ನ. ಬೇರೆ ಬೇರೆ ಇಲಾಖೆಗಳು ಇರೋದ್ರಿಂದ ವಿಳಂಬ ಆಗುತ್ತೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಅಲ್ದಾಡಿಸ್ತಾರೆ ಜನರನ್ನ. ಆಡಳಿತದಲ್ಲಿ ಆಗ್ತಿರುವ ವಿಳಂಬ ತಪ್ಪಿಸೋದಕ್ಕೆ ವಿಲೀನಕ್ಕೆ ಚಿಂತನೆ. ಕೃಷಿ ತೋಟಗಾರಿಕೆ ಬಂದಾದ್ರೆ ಯೋಜನೆ ತಲುಪಿಸುವುದು ಕೂಡ ಸುಲಭ ಆಗುತ್ತೆ. ಇನ್ನು ವಿಭಿನ್ನ ಇಲಾಖೆಗಳಿಗೆ ಪ್ರತ್ಯೇಕವಾಗಿ ಆಗುವ ವೆಚ್ಚ ಕಡಿತಗೊಳಿಸುವಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಕೆಲ ಇಲಾಖೆಗಳನ್ನ ವಿಲೀನ ಮಾಡುವುದರ ಮೂಲಕ ಜನರ ಸೇವೆಗೆ ಅಂತ ಒಂದೇ ಸೂರನ್ನ ಒದಗಿಸುವಂತ ಪ್ರಯತ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಇದು ಯಾವ ರೀತಿಯಾಗಿ ಆಗುತ್ತೆ, ಹೆಂಗ್ ಅನುಷ್ಠಾನಕ್ಕೆ ಬರುತ್ತೆ, ಹೇಗ್ ಕಾರ್ಯನಿರ್ವಹಿಸುತ್ತೆ ಅಂತ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಒಂದಿಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಖಾತೆಗಳ ವಿಲೀನವನ್ನು ಮಾಡೋದ್ರಿಂದ ಆರ್ಥಿಕವಾಗಿ ಹೊರೆಯಾಗುವಂತ ಇಲಾಖೆಗಳಿಗೆ ಒಂದಿಷ್ಟು ಬ್ರೇಕ್ ಹಾಕಬೇಕು ಅಂತ ಹೇಳಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಕೃಷಿ ಇಲಾಖೆಯಲ್ಲಿ ಬರುವಂತಹ ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ ಸೇರಿದಂತೆ ಹಲವಾರು ಸಣ್ಣ ಸಣ್ಣ ಇಲಾಖೆಗಳಿದ್ದಾವೆ. ಅವುಗಳನ್ನ ಮರ್ಜ್ ಮಾಡುವ ಮೂಲಕ ಒಂದಿಷ್ಟು ಆಗುವಂತಹ ಹೊರೆನ ತಪ್ಪಿಸೋದಕ್ಕೆ ಇದೀಗ ಮುಂದಾಗ್ತಿರುವಂತದ್ದು. ಜೊತೆಗೆ ಹೊಸದಾಗಿ ಆರಂಭಿಸಿರುವಂತಹ ಪ್ರಜಾಸೇವೆ ಇಲಾಖೆಗೂ ಕೂಡ ಆಡಳಿತ ಇಲಾಖೆ ಮತ್ತು ಒಂದಿಷ್ಟು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯನ್ನು ಕೂಡ ಒಂದೇ ಮಟ್ಟದಲ್ಲಿ, ಅಂದ್ರೆ 3 ಖಾತೆಗಳಿಗೆ ಒಂದೇ ಇಲಾಖೆಯನ್ನು ಮಾಡುವ ಮೂಲಕ ಹೊಸ ನಿರ್ಧಾರಕ್ಕೆ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಆಗ್ತಿರುವಂತಹ ಯಾವೆಲ್ಲ ಇಲಾಖೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ವಿಲೀನವನ್ನು ಮಾಡುವಂತದ್ದು, ಜೊತೆಗೆ ಆಡಳಿತವನ್ನು ಕೂಡ ಸುಲಭವಾಗಿ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಜೊತೆಗೆ ಮುಂಬರುವಂತ ಅಧಿವೇಶನದಲ್ಲಿ ಇವೆಲ್ಲವನ್ನೂ ಕೂಡ ಜಾರಿಗೆ ತರಲು ಕೂಡ ಮುಂದಾಗ್ತಿದ್ದಾರೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಆರ್ಥಿಕವಾಗಿ ಸರ್ಕಾರದಲ್ಲಿ ಕುಸಿತ, ಖಜಾನೆ ಖಾಲಿ ಆಗ್ತಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಿರುವಂತ ಸಂದರ್ಭದಲ್ಲಿ ಒಂದಿಷ್ಟು ಆಗ್ತಿರುವಂತ ಹೊರೆ ಅದನ್ನ ತಪ್ಪಿಸೋದಕ್ಕೆ ಮುಂದಾಗುವ ನಿಟ್ಟಿನಲ್ಲಿ ಈ ಒಂದು ಇಲಾಖೆಗಳನ್ನ ಮರ್ಜ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬಜೆಟ್ ನಲ್ಲೂ ಕೂಡ ಇವುಗಳಿಗೆ ಸಪರೇಟ್ ಆಗಿ ಅನುದಾನವನ್ನ ಇಡಲಾಗ್ತಾ ಇತ್ತು. ಹೀಗಾಗಿ ಒಂದೇ ಇಲಾಖೆಗೆ ಸೇರಿಸಿದ್ರೆ 3 ಇಲಾಖೆಯ ವೆಚ್ಚವನ್ನ ಒಂದೇ ಇದರಲ್ಲಿ ಸೇರಿಸಬಹುದು. ಇದು ಒಂದಿಷ್ಟು ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಹತ್ವವಾದ ನಿರ್ಧಾರವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.